ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿನ ಹಾಟ್ ನ್ಯೂಸ್ನಲ್ಲಿ 3 ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಮೊದಲನೇದಾಗಿ ಕರಾವಳಿಯಲ್ಲಿ ಧಾರ್ಮಿಕ ಅಸಹಿಷ್ಣುತೆ ಮಿತಿ ಮೀರ್ತಾ ಇದೆ. ಮುಸ್ಲಿಂ ಯುವತಿಯ ಜೊತೆ ಮಾತನಾಡಿದ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಒಬ್ಬ ಹಿಂದೂ ಯುವಕನನ್ನು ಮತಾಂಧರು ಮನಸ್ಸಿಗೆ ಬಂದಂತೆ ಹೊಡೆದಿದ್ದಾರೆ. ಕೊನೆಗೆ ಆತ ಸತ್ತಿದ್ದಾನೆ ಅಂದ್ಕೊಂಡು ಬಿಟ್ಟು ಹೋದಾಗ ಆತ ಬದುಕಿ ಆಸ್ಪತ್ರೆಯಲ್ಲಿ ಸುಧಾರಿಸಿಕೊಳ್ತಿದ್ದಾನೆ. ಆ ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ಇವತ್ತಿನ ಹಾಟ್ ನ್ಯೂಸ್ನಲ್ಲಿ. ಇದರ ಜೊತೆಗೆ ಇಶ್ರತ್ ಜಹಾನ್ ನಕಲಿ ಎನ್ಕೌಂಟರ್ ಪ್ರಕರಣದಿಂದ ಗುಜರಾತ್ನ ಮಾಜಿ ಗೃಹ ಮಂತ್ರಿ ಮತ್ತು ಬಿಜೆಪಿಯ ಹಾಲಿ ಕಾರ್ಯದರ್ಶಿ ಅಮಿತ್ ಶಾಗೆ ಕ್ಲೀನ್ ಚಿಟ್ ಸಿಗುವಂಥ, ಸಿಬಿಐನಿಂದ ಕ್ಲೀನ್ ಚಿಟ್ ಸಿಗುವಂಥ ಎಲ್ಲ ಸಾಧ್ಯತೆಗಳು ಗೋಚರಿಸ್ತಾ ಇವೆ. ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ಆ ನಕಲಿ ಎನ್ಕೌಂಟರ್ ಪ್ರಕರಣದ ಸಂಪೂರ್ಣ ವಿವರಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಇಶ್ರತ್ ಜಹಾನ್ ಯಾರು, ಆಕೆಯ ಜೊತೆಗೆ ಎನ್ಕೌಂಟರ್ನಲ್ಲಿ ಸತ್ತು ಹೋಗಿದ್ದವರು ಯಾರು, ಒಟ್ಟಾರೆ ಪ್ರಕರಣ ಏನು, ಪ್ರಕರಣದ ತನಿಖೆ ಏನು ಅನ್ನುವಂಥದ್ದು. ಅದರ ಜೊತೆಗೆ ಗಾಣಗಾಪುರದಲ್ಲಿ ದೆವ್ವಗಳ ನರ್ತನದ ಸ್ಟೋರಿ ಇದೆ. ಆ ಸ್ಟೋರಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಒಬ್ಬ ಮನಃಶಾಸ್ತ್ರಜ್ಞರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ 3 ಸ್ಟೋರಿಗಳನ್ನು ಕೊಟ್ಟ ನಂತರ ಸಮಯ ಸಿಕ್ಕರೆ ಖಂಡಿತವಾಗಿಯೂ ದಾವಣಗೆರೆ ರೇಪ್ ಕೇಸನ್ನು ಕೂಡ ನಾವು ತೆಗೆದುಕೊಳ್ಳೋರಿದ್ದೀವಿ. ಮೊದಲನೇದಾಗಿ ಕರಾವಳಿಯಲ್ಲಿ ಮಿತಿ ಮೀರಿದ ಧಾರ್ಮಿಕ ಅಸಹಿಷ್ಣುತೆಯ ಕಥೆ ಇರುವಂಥದ್ದು. ಜಯರಾಮ್ ಅನ್ನುವಂಥ ಒಬ್ಬ ಯುವಕ ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗಿದ್ದಾನೆ. ಆತ ಮಾಡಿದಂತಹ ಏಕೈಕ ತಪ್ಪು ಅಂದರೆ ಒಬ್ಬ ಮುಸ್ಲಿಂ ಯುವತಿಯ ಜೊತೆ ಮಾತನಾಡಿದ್ದಂಥದ್ದು. ಬಂಟ್ವಾಳ ತಾಲೂಕಿನ ಗಡಿಯಾರ ಸಮೀಪದ ಗುಡ್ಡಕೋಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಲಾರಿ ಡ್ರೈವರ್ ಆಗಿರುವ ಜಯರಾಮ್ ಒಬ್ಬ ಮುಸ್ಲಿಂ ಯುವತಿಯ ಜೊತೆ ಮಾತನಾಡ್ತಾ ಇದ್ದದ್ದನ್ನು ಕೆಲವು ಮತಾಂಧರು ನೋಡಿದ್ರು. ಅದರಿಂದ ಸಿಟ್ಟಿಗೆದ್ದು ಆತನ ಮೇಲೆ ದಾಳಿಯನ್ನು ಮಾಡ್ತಾರೆ. ಆತ ಮೃತಪಟ್ಟಿದ್ದಾನೆ ಅಂತ ಅಂದುಕೊಂಡು ಬಿಟ್ಟು ಹೋಗ್ತಾರೆ. ನಂತರ ಆಸ್ಪತ್ರೆಗೆ ಸೇರಿದಂಥ ಆ ಯುವಕ ಚೇತರಿಸಿಕೊಂಡಿದ್ದಾನೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ 4 ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೊಹಮ್ಮದ್ ಫೈಜಲ್, ಆದಮ್, ಹಬೀಬ್ ಮತ್ತು ಸಲ್ಮಾನ್ ಪಾರಿಸ್ ಬಂಧನಕ್ಕೊಳಗಾಗಿರುವಂಥ ಆರೋಪಿಗಳು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಮಂಗಳೂರಿನಿಂದ ನಮ್ಮ ರಿಪೋರ್ಟರ್ ಸುಕೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಏನಿದು ಕರಾವಳಿಯಲ್ಲಿ ಈ ಮಟ್ಟಿಗಿನ ಧಾರ್ಮಿಕ ಅಸಹಿಷ್ಣುತೆ? ಒಬ್ಬ ಯುವಕ ಒಬ್ಬ ಯುವತಿಯ ಜೊತೆ ಮಾತನಾಡಿಸಬೇಕಾದ್ರೆ ಆಕೆಯ ಧರ್ಮ ಯಾವುದು ಅಂತ ತಿಳ್ಕೊಂಡು ಮಾತನಾಡಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಈ ಪ್ರಕರಣದ ವಿವರಗಳನ್ನು ಹೇಳಿ ನಮಗೆ. ಘಟನೆ ಹೇಗೆ ನಡೀತು? ಈ ಪ್ರಕರಣ ನಡೆದಿರೋದು ಕಳೆದ ಶನಿವಾರದ ಸಂಜೆ 6:30 ಸುಮಾರಿಗೆ ನಡೆದಿದೆ. ಬಂಟ್ವಾಳ ತಾಲೂಕಿನ ಗಡಿಭಾಗದಲ್ಲಿರುವಂತಹ ಗಡಿಯಾರ ಕೆದಿಲ ಗ್ರಾಮದಲ್ಲಿ ತನ್ನ ಕಲ್ಲಿನ ಕೋರೆಯ ಕೆಲಸ ಮಾಡುತ್ತಿದ್ದಂತಹ ಲಾರಿ ಚಾಲಕ ಜಯರಾಮ್ ತನ್ನ ಕಲ್ಲಿನ ಕೋರೆಯ ಮಾಲೀಕನ ಮಗಳಾದ ಮುಸ್ಲಿಂ ಯುವತಿಯ ಜೊತೆ ಮಾತುಕತೆ ಮಾಡ್ತಾ ಇರುವಾಗ ಈ ಒಂದು ಹಲ್ಲೆ ನಡೆದಿದೆ. ಏನು ಧಾರ್ಮಿಕ ಅಸಹಿಷ್ಣುತೆಯನ್ನು ಎಂಬ ಕಾರಣಕ್ಕಾಗಿ ಮತಾಂಧ ಶಕ್ತಿಗಳು ನೇರವಾಗಿ ಆ ಯುವಕನ ಮೇಲೆ ಹಲ್ಲೆ ಮಾಡ್ತಾರೆ. ಸುಮಾರು 28 ವರ್ಷದ ಜಯರಾಮ್ ಮೇಲೆ ಪಾಶವಿ ಕೃತ್ಯ ನಡೆಸ್ತಾರೆ. ಆತನ ಮೇಲೆ ಮರಣಾಂತಿಕ ಹಲ್ಲೆಯಿಂದ ಆತ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ ನಂತರನೂ ಕೂಡ ಆತನ ಮೇಲೆ ನೃತ್ಯ ಮಾಡ್ತಾರೆ. ಆತನ ಮೇಲೆ ಅಮಾನವೀಯವಾದ ಬರ್ಬರ ಕೃತ್ಯ ಮಾಡ್ತಾರೆ. ನಂತರ ಈ ಒಂದು ಆತ ಸತ್ತಿದ್ದಾನೆ ಎಂದು ಭಾವಿಸಿ ಆತನನ್ನು ಬಿಟ್ಟು ಅವರು ಪರಾರಿಯಾಗ್ತಾರೆ. ಆ ನಂತರ ಪುತ್ತೂರು ನಗರ ಠಾಣೆಗೆ ಈ ಒಂದು ಪ್ರದೇಶ ವ್ಯಾಪ್ತಿಗೊಳಪಡ್ತದೆ. ಆ ನಂತರ ಪುತ್ತೂರು ನಗರ ಠಾಣೆಯ ಪೊಲೀಸರು ಬಂದು ಆತನನ್ನು ಮತ್ತೆ ಸ್ಥಳೀಯರ ಸಹಕಾರದಿಂದ ಆಸ್ಪತ್ರೆಗೆ ಸೇರಿಸ್ತಾರೆ. ಇದೀಗ ಆತನ ಸ್ಥಿತಿ ಚೇತರಿಕೆ ಹಂತದಲ್ಲಿದೆ. ಆತ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಾಗ ಹೇಳ್ತಾರೆ, ನನ್ನ ಅಕ್ಕನಂತಿರುವಂತಹ ಮುಸ್ಲಿಂ ಯುವತಿಯ ಜೊತೆ ಮಾತಾಡ್ತಿದ್ದೆ. ನನಗೆ ಆ ಭಾವನೆ ಮಾತ್ರ ಇತ್ತು. ಮತ್ತೆ ನನ್ನ ಮಾಲೀಕನ ಮಗಳಾಗಿದ್ರು, ನಿರಂತರವಾದ ಸಂಪರ್ಕ ಕೂಡ ಇತ್ತು. ಅಂದ್ರೆ ಅಕ್ಕನ ಹಾಗೆ ಮಾತಾಡ್ತಿದ್ದೆ, ಯಾವಾಗಲೂ ಮಾತಾಡ್ತಿದ್ದೆ. ಆದ್ರೆ ಈ ಒಂದು ಹಲ್ಲೆ, ಇಂಥ ಒಂದು ಘಟನೆ ಆತನಿಗೆ ಪ್ರಥಮ ಬಾರಿ ಆದ್ರೂ ಕೂಡ ಕರಾವಳಿಗೆ ಮಾತ್ರ ಪ್ರಥಮ ಬಾರಿ ಆಗಿರುವುದಿಲ್ಲ. ಸಾಕಷ್ಟು ಪ್ರಕರಣಗಳು ಈಗಾಗಲೇ ಬಂಟ್ವಾಳದಲ್ಲಿರ್ಬೋದು, ಪುತ್ತೂರಲ್ಲಿರ್ಬೋದು ಅಥವಾ ಮಂಗಳೂರು ನಗರದಲ್ಲಿ ಅನೇಕ ಕಡೆಗಳಲ್ಲಿ ಘಟಿಸ್ತಾ ಇದೆ. ಯಾಕಂದ್ರೆ ಅನ್ಯಮತೀಯರ ಯುವಕ ಅಥವಾ ಯುವತಿಯರ ಜೊತೆ ಮಾತುಕತೆ ನಡೆಸುವುದೇ ಈ ಮತಾಂಧ ಶಕ್ತಿಗಳಿಗೆ ಬೇಕಾಗಿರುವಂತಹ ಒಂದು ಎಲಿಮೆಂಟ್ಸ್. ಕೂಡಲೇ ಅವರು ದಾಳಿ ಮಾಡಿ ಈ ತರದ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಪ್ರಮೇಯ ಸಾಕಷ್ಟು ಸಾರಿ ಬಂದಿದ್ರು ಕೂಡ ಪೊಲೀಸರು ದಿಟ್ಟ ಕ್ರಮ ಕೈಗೊಳ್ಳದಿರುವುದು ಕೂಡ ಈ ಒಂದು ಘಟನೆಗಳಿಗೆ ಪದೇ ನಡೆಯುವಂತಹ ಘಟನೆಗಳಿಗೆ ಕಾರಣ. ಅಜಿತ್, ಸುಕೇಶಿ, ಮೊಹಮ್ಮದ್ ಫೈಜಲ್, ಆದಮ್, ಹಬೀಬ್ ಮತ್ತು ಸಲ್ಮಾನ್ ಪಾರಿಸ್ ಏನಿದ್ದಾರೆ, ಇವರ ಹಿನ್ನೆಲೆ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ಇವರು ಯಾವ್ದಾದ್ರು ಸಂಘಟನೆಗೆ ಸೇರಿದಂಥವರ ಅಥವಾ
ಕೇವಲ ಆ ಒಂದು ಘಟನೆಯಿಂದ ಪ್ರೇರೇಪಿತರಾಗಿ ಮುಸ್ಲಿಂ ಯುವತಿಯ ಜೊತೆ ಒಬ್ಬ ಯುವಕ ಮಾತನಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಘಟನೆಯಿಂದ ಪ್ರೇರೇಪಿತರಾಗಿ ಈ ದಾಳಿಯನ್ನು ನಡೆಸಿದ್ರ ಅಥವಾ ಯಾವುದಾದ್ರು ಸಂಘಟನೆಗೆ ಸೇರಿರುವಂಥವರ ಇವರು? ಪುತ್ತೂರು ನಗರ ಠಾಣೆಯ ಪೊಲೀಸರು ಬಂಧಿಸಿರುವಂತಹ 4 ಜನ ಇವರನ್ನು ವಶಕ್ಕೆ ತೆಗೆದು ವಿಚಾರಣೆ ಮಾಡಲಾಗ್ತಿದೆ. ಆದರೆ ಮೇಲ್ನೋಟಕ್ಕೆ ಇವರ ಸಂಘಟನೆಯ ಬಗ್ಗೆ, ಯಾವ ಸಂಘಟನೆ ಜೊತೆ ತಳುಕು ಹಾಕೊಂಡಿದ್ದಾರೆ ಎಂಬ ಬಗ್ಗೆ ಸಾಕಷ್ಟು ಸ್ಪಷ್ಟ ಮಾಹಿತಿ ದೊರಕಿಲ್ಲದಿದ್ರೂ ಕೂಡ ಮುಸ್ಲಿಂ ಮತಾಂಧ ಶಕ್ತಿಗಳಿಗೆ ಸಂಬಂಧಪಟ್ಟಂತಹ ಸಂಘಟನೆಗಳಿಗೆ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ. ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ವಿಟ್ಲ ಪರಿಸರದಲ್ಲಿ ಪತ್ರಕರ್ತರೊಬ್ಬರ ಮೇಲೆ ಹಲ್ಲೆ ನಡೆದಾಗಲೂ ಕೂಡ ಸುಮಾರು 41 ಮಂದಿ ಈ ತರ ಪಾಶವೀಕೃತ, ಇದೇ ತರದ ಒಂದು ಪಾಶವೀಕೃತ್ಯ ನಡೆದಿತ್ತು. ಈ ಒಂದು 40 ಜನರಲ್ಲಿ ಇವರು ಕೂಡ ಭಾಗಿಯಾಗಿರುವ ಸಾಧ್ಯತೆಗಳು ಕೂಡ ಇದೆ ಎಂಬುದನ್ನು ಕೂಡ ವಿಟ್ಲ ಪೊಲೀಸರ ಜೊತೆ ಪುತ್ತೂರು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವರು ಮುಸ್ಲಿಂ ಮತಾಂಧ ಶಕ್ತಿಯೊಂದರ ಒಂದು ಏನು ಸಂಪರ್ಕ ಇಟ್ಕೊಂಡಿರೋದು ಕೂಡ ಸ್ಪಷ್ಟಗೊಂಡಿದೆ. ಅಜಿತ್, ಸುಖೇಶ್, ನಿಮಗೆ ಇನ್ ಜನರಲ್ ನಿಮ್ಮ ಹತ್ರ ನಾನು ಕರಾವಳಿಯ ವಾತಾವರಣವನ್ನು ತಿಳಿದುಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ. ಅಲ್ಲಿನ ಕಾಲೇಜ್ಗಳಲ್ಲಾಗಿರಬಹುದು ಅಥವಾ ಹೊರಗಿನ ವಾತಾವರಣದಲ್ಲಾಗಿರಬಹುದು ಪರಿಸ್ಥಿತಿ ಹೇಗಿದೆ ಅಂತ. ಅಂದರೆ ಒಬ್ಬ ಹುಡುಗ ಒಬ್ಬ ಹುಡುಗಿಯನ್ನು ಮಾತನಾಡಿಸಬೇಕಾದ್ರೆ ಅವಳ ಜಾತಿಯನ್ನು ತಿಳಿದುಕೊಂಡು ಮಾತನಾಡಿಸಬೇಕಾದಂತಹ ಸನ್ನಿವೇಶ ಇದೆಯಾ, ಅಥವಾ ಅನ್ಯ ಧರ್ಮದ ಯುವತಿಯ ಜೊತೆ ಮಾತನಾಡುವಾಗ ಒಂದು ಭಯಗ್ರಸ್ತ ವಾತಾವರಣ ಇರುತ್ತಾ? ಹೇಗಿದೆ ಪರಿಸ್ಥಿತಿಯಲ್ಲಿ? ಖಂಡಿತವಾಗಿಯೂ ಇಂಥದೇ ಪರಿಸ್ಥಿತಿ. ನೀವು ಹೇಳಿದಾಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಅದು ಹೊಗೆಯಾಡ್ತಾ ಇತ್ತು. ಇತ್ತೀಚೆಗೆ 2 ವರ್ಷಗಳ ಹಿಂದೆ ನಡೆದಂತಹ ಹೋಮ್ ಸ್ಟೇ ಪ್ರಕರಣ ಕೂಡ ಇದೇ ತರದ ಒಂದು ಇದರಲ್ಲಿ ನಡೆದಿರುವಂತಹದ್ದು. ಒಂದು ವಿದ್ಯಾರ್ಥಿಗಳು ಯಾವುದೋ ಒಂದು ಮುಸ್ಲಿಂ ಯುವಕರೊಬ್ಬರ ನೇತೃತ್ವದಲ್ಲಿ ನಡೀತಾ ಇದೆ ಎಂಬ ಭಾವನೆಯಿಂದ ಈ ತರ ದಾಳಿ ನಡೆದಿತ್ತು. ಅದೇ ತರ ಅಂದ್ರೆ ಅಪೋಸಿಟ್ ಸೈಡ್ ಅಲ್ಲೂ ಕೂಡ ಒಂದು ಮತಾಂಧ ಶಕ್ತಿಗಳು ಇದೆ, ಕಾರ್ಯಾಚರಿಸಿದೆ. ಎಲ್ಲಿಯಾದ್ರೂ ಜ್ಯೂಸ್ ಸೆಂಟರ್ಗೆ ಹೋಗುದು, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗುದು, ಅಥವಾ ಬೇರೆ ರೀತಿಯ ಒಂದು ರಸ್ತೆ ಬದಿಯಲ್ಲಿ ಮಾತಾಡಿದ್ರು ಕೂಡ ನೇರವಾಗಿ ಬಂದು ಹಲ್ಲೆ ಮಾಡುವಂತಹ ಪರಿಸ್ಥಿತಿ ಇದೆ. ಸಹಜವಾಗಿ ಇದು ಯುವಕರ ಇಲ್ಲಿಯ ಕಾಲೇಜು ಪ್ರದೇಶದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಸಾಕಷ್ಟು ದಾಳಿಗಳು ಕೂಡ ಆಗಿವೆ. ಇತ್ತೀಚಿನ ದಿನಗಳಲ್ಲಿ ಈ ಕಾಲೇಜಿನಿಂದ ಪ್ರವಾಸ ಹೋಗುವಾಗಲೂ ಕೂಡ ಬಸ್ಸನ್ನು ಅಡ್ಡಗಟ್ಟಿ ತಡೆದು ಹಲ್ಲೆ ಮಾಡಿದಂತಹ ಪ್ರಕರಣ ಕೆಲವು ವಾರಗಳ ಹಿಂದೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ನಡೆದಿತ್ತು, ವಿಟ್ಲದಲ್ಲಿ ನಡೆದಿತ್ತು. ಹೀಗೆ ಈ ಒಂದು ಕರಾವಳಿ ಒಂದು ಮತಾಂಧ ಶಕ್ತಿಗಳ ಆಡುಂಬಲವಾಗಿದೆ ಅನ್ನೋದು ಕೂಡ ಕಾಣ್ತಾ ಇದೆ. ಒಟ್ಟಿನಲ್ಲಿ ಇಲ್ಲಿ ಇದನ್ನು ಎದುರು ಹಾಕಿಕೊಳ್ಳಿಕ್ಕೆ ಪೊಲೀಸ್ ಇಲಾಖೆ ಕೂಡ ಹಿಂದೇಟು ಆಗ್ತಿದೆ. ಯಾಕೆಂದ್ರೆ ಅಲ್ಲಿ ನೈತಿಕ ಪೊಲೀಸ್ಗಿರಿ ಎಂಬ ಪ್ರಶ್ನೆ ಬಂದ್ರೆ ಅಥವಾ ಅತ್ಯಾಚಾರ ಎಂಬ ಶಬ್ದ ಬಂದ್ರೆ ಆ ಪೊಲೀಸ್ನ ಇಲಾಖೆಯ ಅಧಿಕಾರಿಗಳು ನೇರವಾಗಿ ಹೊಣೆ ಆಗ್ತಾರೆ ಎಂಬ ಭೀತಿ ಕೂಡ ಈ ಒಂದು ಕಾರಣಕ್ಕೆ ಕಾರಣವಾಗಿದೆ. ಅಜಿತ್, ನಿಜಕ್ಕೂ ಬಹಳ ಕಳವಳಕಾರಿಯಾದಂತಹ ವಿಷಯಗಳನ್ನು ಹೇಳ್ತಾ ಇದ್ದೀರಿ ನೀವು. ಕಾಲೇಜಿನ ಟ್ರಿಪ್ಗೆ ಹೋಗುವಾಗ ಕೂಡ ನಿಲ್ಲಿಸಿ ತಡೆದು ಗಲಾಟೆ ಮಾಡಿದಂತಹ ಘಟನೆಗಳು, ಈ ರೀತಿಯಾದಂಥ ಘಟನೆಗಳಿಗೆ ಕೈ ಹಾಕುವಂಥವ್ರು, ಅವ್ರು ಹಿಂದೂ ಆಗಿರಬಹುದು ಮುಸ್ಲಿಂ ಆಗಿರಬಹುದು, ಅವ್ರು ಏನಾದರೂ ಸಮರ್ಥನೆ ಇದೆಯಾ ಅವ್ರ ಹತ್ರ? ತಾವು ಈ ರೀತಿಯಾಗಿ ಯಾಕೆ ಮಾಡ್ತಿದ್ದೀವಿ ಅನ್ನೋದಕ್ಕೆ ಏನಾದರೂ ಸಮರ್ಥನೆಗಳಿದೆಯಾ ಅವ್ರ ಹತ್ರ ಅಂತ? ಎರಡೂ ಕಡೆ ಏನು ಮತಾಂಧ ಶಕ್ತಿಗಳ ಸಮರ್ಥನೆ ಒಂದೇ. ಯಾಕಂದ್ರೆ ನಾವು ಸಮಾಜವನ್ನು ತಿದ್ದುತ್ತೇವೆ, ಅವರು ಅಡ್ಡದಾರಿಗೆ ಹಿಡಿಬಾರ್ದು, ಅವರು ಇನ್ನೊಂದು ಗುಂಪಿನ ಯುವಕರ ಅಥವಾ ಯುವತಿಯರ ವಶಕ್ಕೆ ಸಿಗಬಾರ್ದು, ಆ ಯುವತಿಯರನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಈ ರೀತಿಯ ಕೃತ್ಯ ನಡೆಸ್ತೇವೆ ಅಂತ ಹೇಳಿ ಎರಡೂ ಗುಂಪಿನ ಒಂದು ಮತಾಂಧ ಶಕ್ತಿಗಳ ವಾದ. ಇತ್ತೀಚೆಗೆ ಹೋಮ್ ಸ್ಟೇ ಪ್ರಕರಣಕ್ಕೆ ಅವರು ಇತ್ತೀಚೆಗೆ ಏನು ಆರೋಪಿಗಳಾಗಿ ಬೇಲ್ ಮೂಲಕ ಹೊರಗೆ ಬಂದ್ರು. ಆ ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ರೀತಿಯ ಧೃತಿಗೆಟ್ಟಿಲ್ಲ, ನಾವು ಮಾಡಿದ್ದು ಸರಿ ಎಂಬ ಮಾತನ್ನು ಕೂಡ ಹೇಳಿದ್ರು. ಈ ಕಡೆ ಏನು ಮುಸ್ಲಿಂ ಮತಾಂಧ ಶಕ್ತಿಗಳ ಒಂದು ವಾದ ಕೂಡ ಅದೇ ಆಗಿದೆ. ನಮ್ಮ ಮಹಿಳೆಯರು, ನಮ್ಮ ಯುವತಿಯರು ಅನ್ಯ ಧರ್ಮೀಯರ ಯುವಕರ ಸಂಪರ್ಕಕ್ಕೆ ಸಿಕ್ಕಬಾರದು, ಆ ಮೂಲಕ ನಮ್ಮ ಮತವನ್ನು ನಾವು ರಕ್ಷಣೆ ಮಾಡ್ತೇವೆ ಅನ್ನುವ ಒಂದು ಏಕೈಕ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದೇವೆ ಎನ್ನುವುದು ಮತಾಂಧ ಶಕ್ತಿಗಳ ವಾದ. ಅಜಿತ್, ಧನ್ಯವಾದ ಸುಖೇಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಈ ಸಂಘಟನೆಗಳು ಎರಡು ಧರ್ಮಗಳ ಮಧ್ಯೆ ಸೇತುವೆಗಳನ್ನು ಕಟ್ಟಬೇಕು, ಆದರೆ ಇವರು ಗೋಡೆಗಳನ್ನು ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಹೊಡೆಸಿಕೊಂಡು ಆಸ್ಪತ್ರೆ ಸೇರಿರುವ ಜಯರಾಮ್ ಹೇಳುವಂಥದ್ದು, ನನ್ನ ಅಕ್ಕ ಅನ್ನುವ ಭಾವನೆಯಿಂದ ನಾನು ಆ ಒಂದು ಯುವತಿಯ ಜೊತೆ ಮಾತನಾಡ್ತಿದ್ದೆ, ಅದನ್ನು ಹೊರತುಪಡಿಸಿ ಇನ್ನೇನೂ ಇಲ್ಲ, ಅಂಥದ್ರಲ್ಲಿ ನನ್ನ ಮೇಲೆ ದಾಳಿ ನಡೆಯಿತು ಅಂತ. ಆದರೆ ದಾಳಿಕೋರರು ಹೇಳುವಂಥದ್ದು, ನಾವು ಸಮಾಜವನ್ನು ತಿದ್ದೋದಕ್ಕೆ ನಿಂತ್ಕೊಂಡಿದ್ದೀವಿ, ನಮ್ಮ ಧರ್ಮದ ಯುವತಿಯರು ಇನ್ನೊಂದು ಧರ್ಮದ ಯುವಕರ ಕೈಗೆ ಸಿಗಬಾರ್ದು ಅನ್ನುವಂಥ ಕಾರಣಕ್ಕೆ. ನಿಜಕ್ಕೂ ಬಹಳ ಕಳವಳಕಾರಿಯಾದಂತಹ ಬೆಳವಣಿಗೆ ಕರಾವಳಿ ತೀರದಲ್ಲಿ ನಡೀತಾ ಇರುವಂಥದ್ದು. ಇದರಲ್ಲಿ ಈ ಘಟನೆಯಲ್ಲಿ ಒಂದು ಧರ್ಮದವರು ಆರೋಪಿಗಳು, ಒಂದು ಧರ್ಮದವರು ಏಟು ತಿಂದಿರುವವರು ಅನ್ನೋದು ಸತ್ಯ. ಆದರೆ ಈ ರೀತಿಯಾದಂಥ ಘಟನೆಗಳು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ, ಎರಡೂ ಕಡೆ ಸಮಾನ ಸಂಖ್ಯೆಯಲ್ಲಿ ಆರೋಪಿಗಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಒಟ್ಟಾರೆಯಾಗಿ ಸೌಹಾರ್ದಯುತ ವಾತಾವರಣ ಅಂತೂ ಖಂಡಿತವಾಗಿಯೂ ಇಲ್ಲ. ನಮ್ಮ ರಿಪೋರ್ಟರ್ ಸುಖೇಶ್ ಹೇಳಿದ ಹಾಗೆ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ತಿನ್ನುವಾಗಲೂ ಕೂಡ
ಜೊತೆಗೆ ಬರುವವರ ಧರ್ಮವನ್ನು ಕೇಳಿಕೊಂಡು ಮುಂದುವರಿಯಬೇಕಾದಂಥ ಪರಿಸ್ಥಿತಿ. ನಿಜಕ್ಕೂ ಈ ರೀತಿಯಾದಂಥ ಬೆಳವಣಿಗೆಗಳನ್ನು ತಡೆಗಟ್ಟುವುದು, ಇದಕ್ಕೆ ಕಡಿವಾಣ ಹಾಕುವುದು ಕೇವಲ ಪೊಲೀಸರ ಜವಾಬ್ದಾರಿ ಮಾತ್ರ ಅಲ್ಲ. ಇಲ್ಲಿನ ಮಾನವ ಹಕ್ಕು ಸಂಘಟನೆಗಳವರೇನಿದ್ದಾರೆ, ಒಂದು ಸಮಾಜಮುಖಿ ಏನಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಇಂಥ ಘಟನೆಗಳಿಗೆ ಕಡಿವಾಣವನ್ನು ಹಾಕಬಹುದು. ಹಾಟ್ ನ್ಯೂಸ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ಸ್ಟೋರಿನ ತಗೊಳ್ತಾ ಇದ್ದೀವಿ. ಇಶ್ರತ್ ಜಹಾನ್ ಎನ್ಕೌಂಟರ್ ಪ್ರಕರಣ. ಆ ಎನ್ಕೌಂಟರ್ ಪ್ರಕರಣದ ಒಟ್ಟಾರೆ ವಿವರಗಳ ಜೊತೆಗೆ ಈಗ ಅಮಿತ್ ಶಾ ಹೇಗೆ ನಿರಪರಾಧಿಯಾಗುವಂಥ ಸಾಧ್ಯತೆಗಳಿವೆ ಅನ್ನೋದರ ವಿವರಗಳನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಒಂದು ಬ್ರೇಕ್.